ತಾಯಿ ಶಾರದೆ ಅಲ್ಲ ಸನ್ನಿ ಲಿಯೋಲ್ ಅಂತ ಇದ್ರಲ್ಲ, ಆ್ಯಕ್ಚುಲಿ ಐ ಥಾಟ್ ಅಂದರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ. ಬಿಕಾಸ್ ನಿಮ್ಮ ಇದು ಇದ್ರೊಳಗಿತ್ತು, ಆ ಥರ ಪ್ರಕೃತಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅಂದ್ಕೊಂಡಿದ್ದೆ ಅವಳನ್ನ. ನೀವು ಮಾಡ್ಕೊಂಬಿಟ್ರಿ ರೆಪ್ರೆಸೆಂಟ್. ಓಕೆ, ಅದು ಬಿಟ್ಟು ಅದು ನನ್ನ ಅನಿಸಿಕೆ. ಎಷ್ಟೊಂದು ಅಲ್ಲಿ ಇವಾಗ ನನಗೊಂದು ಗೊತ್ತಾಗಬೇಕಾಗಿದ್ದು, ಯು ಐಲಿ ಎಷ್ಟು ಡಿಕೋಡ್ ಮಾಡಿದರೆ, ಆರ್ ವಿ ಸಕ್ಸಸ್ಫುಲ್ ಆಸ್ ದಡ್ರು, ಆರ್ ವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವರು? ಅದನ್ನ ನನ್ನನ್ನು ಕೇಳಿದ್ರೆ ಹೆಂಗೆ? ಅದನ್ನ ನಾವು ದಡ್ರಲ್ವಾ, ನಾವು ದಡ್ರಾಗಿ ನೋಡಿದ್ಬೇಕಾಗಿತ್ತಲ್ವಾ ಅದನ್ನ? ಕೇಳಿ ಒಂದೇ ಒಂದು ನಿಮಿಷ. ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ. ಬುದ್ಧಿವಂತರಾದ್ರೆ ಎದ್ದೋಗಿ, ದಡ್ರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ. ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ನಿಜವಾದ ಬುದ್ಧಿವಂತರು ದಡ್ರ ಥರ ಇರ್ತಾರೆ, ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ. ಓಕೆ, ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದ್ದೀವಿ ನಿಮಗೆ ಗೊತ್ತು. ನೀವೆಲ್ಲ ಬರ್ದಿರೋ ಅಂದ್ರೆ ವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ. ವಿ ರೇಟ್ ದ ಮೂವಿ. ಇಲ್ಲ 100% ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡಿಬಿಟ್ಟಿದ್ದೀರಿ ಎಲ್ಲ. ಅದು ಆಮೇಲೆ ಏನು ಹೇಳಿ, ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ನೀವು 3rd ಲೇಯರ್ಗೂ ಹೋಗ್ಬೋದು, 4th ಲೇಯರ್ಗೂ ಹೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದರೆ, ಜನ ಎಲ್ಲ ಕಿರಿಸ್ತಿರ್ತಾರೆ, ಅವ್ನು ಸೈಲೆಂಟ್ ಆಗ್ತಾನೆ, ಕಾಮ್ ಡೌನ್ ಕೂಲ್ ಅಂದ್ಕೊಂಡು ಹೋಗ್ತಾನೆ. ಅಂದರೆ ಅದರಲ್ಲಿ ಒಂದು ಮೀನಿಂಗ್ ಇದೆ. ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ನಿಂಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ, ಆ ಥರದ್ದೊಂದು ಅನ್ಕೊಬೋದು. ಈ ಥರದ್ದು ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಕೋಡ್ ಅದು. ಓಕೆ ಸರ್, ದಟ್ ಈಸ್ ದ ಲಾಸ್ಟ್ ಶಾಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬ ಡಿಫಿಕಲ್ಟು. ಲಕ್ಷದಲ್ಲಿ ಯಾರೋ ಒಬ್ಬರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನು. ಓಕೆ, ಬಟ್ ಅದನ್ನ ನನಗೆಲ್ಲೂ ಕಾಣಿಸ್ಲಿಲ್ಲ ಅಷ್ಟೇ. ಯಾರೋ ಮಾತಾಡಿದ್ದು ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ. ಅದರ್ವೈಸ್ ಎವ್ರಿಬಡಿ ವರ್ ವೆರಿ ನಿಜವಾಗ್ಲೂ ಸೂಪರಾಗಿ ಮಾಡಿದ್ದೀರಿ ಎಲ್ಲ. ಬಟ್ ಒಂದೇನಂದ್ರೆ, ನಮ್ಮಲ್ಲಿ ನಾವು ನೋಡಿದವರು ವಿ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ ಯು ಐ. ಬಟ್ ಒಂದು ಕ್ರಿಟಿಕ್ಕು ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು, ದೇರ್ ವಾಸ್ ಅ ಹೆಡ್ಲೈನ್, ದೇರ್ ಇಸ್ ನಥಿಂಗ್ ಟು ಡಿಕೋಡ್ ಅಬೌಟ್ ಯು ಐ ಅಂತ ಬರೆದಿದ್ರು. ಸೊ ವಾಟ್ ಯು ಥಿಂಕ್, ಆರ್ ವಿ ಕಿಲ್ಲಿಂಗ್ by releasing our movies in other languages, because we get lot of backslash from there only. So ಆಕ್ಚುಲಿ ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಡಿಕೋಡ್ ಮಾಡಿದ್ದಾರೆ, ಗೊತ್ತಾ ನಿಮಗೆ? ಓಕೆ. No, I'm talking about there was ಹಿಂದಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ. No, but ಒಬ್ರು ಹೇಳಿದ್ರು, ಒಂದು ಹೆಡ್ಲೈನ್ ಅಲ್ಲೇ ಹೇಳಿದ್ರು, there was nothing to decode in UI ಅಂತ. ಇಟ್ ಈಸ್ ಅಪ್ ಟು ಯು. ಹಂಗೆ ನೋಡೋಕ್ಕೋರ್ ನಿಮ್ಗೆ ಎಲ್ಲ ಸ್ಪೂನ್ ಫೀಡಿಂಗ್ ಥರ ಇದೆ ಸಿನಿಮಾ. ನಿಮ್ಗೆ ಹಂಗೆ ನೋಡ್ತಾ ಹೋದ್ರೂ ಕೂಡ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಫ್ ಯು ವಾಂಟ್ ಟು ಡಿಕೋಡ್, ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್, ಆ ಥರ ಹೋದರೆ ಒಳಗಡೆ ಹೋಗ್ಬೋದು ಅಷ್ಟೇ, ಆ ಥರ ಅದು. Okay. No, but I'm asking to the person who says there's nothing to decode, ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ? It is understood, nothing to decode. Yes, it is for him, it is nothing to decode. And also like there were mixed reviews then from what Kannada language people, the critics had. It was different in other languages. It was something very different from other languages. ಇದೇನು ಗೊತ್ತಮ್ಮ, ಇದು ಈ ಸಿನಿಮಾನೇ ಹಂಗೆ ಇದೆ ಆ್ಯಕ್ಚುಲಿ. ಈ ಸಿನಿಮಾನೇ ನಿಮಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಅಲ್ಲ ಇದು. ಲಾಟ್ ಆಫ್ ಡಿಸ್ಕಷನ್ ಹ್ಯಾಪನ್ಸ್, ಲಾಟ್ ಆಫ್ ಏನು ಹೇಳಿ, ಏನಿದು ಕರೆಕ್ಟಾ ತಪ್ಪ, ನನಗೆ ಹೇಳ್ತಾ ಇದ್ದಾರೆ ಅವರು, ಅಥವಾ ಬೇರೆ ಹೇಳ್ತೀಯಾರ, ಪಕ್ಕದಲ್ಲಿರೋನ್ಗೆ ಹೇಳ್ತೀಯಾರ, ಅಥವಾ ಇದು ಸರಿನಾ ತಪ್ಪ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ನೀವೇ ಬರೆದ್ಬಿಟ್ಟಿದ್ದೀರಾ, ನಾನು ಇನ್ನೇನು ಹೇಳೋದು ಅದರಲ್ಲಿ. ಓಕೆ ಸರ್, ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್ ಅಬೌಟ್ ದಿಸ್. ಡಿಡ್ ಮ್ಯಾಕ್ಸ್ ಬಿಕಮ್ ದ ಕಲ್ಕಿ ಆಫ್ ಯುವರ್ ಬಾಕ್ಸ್ ಆಫೀಸ್? ಯಾರು ಕೇಳ್ತಾ ಇದ್ದೀರಾ? ನಾನೇ ಕೇಳ್ತಾ ಇದ್ದೀನಿ. ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್. ಡಿಡ್ ಮ್ಯಾಕ್ಸ್ ಬಿಕಮ್ ಕಲ್ಕಿ ಅಟ್ ದ ಬಾಕ್ಸ್ ಆಫೀಸ್ ಫಾರ್ ಯು ಐ? ಅರ್ಥ ಆಗ್ತಿಲ್ಲ ನಿಮ್ಮ ಕ್ವಶನ್. ಏನದು ಫಸ್ಟ್ ವರ್ಡ್ ಹೇಳಿದ್ದು ನೀವು? ಏನು ಗೊತ್ತಾ, ನಾನು ಐ ಜಸ್ಟ್ ಡಿಕೋಡಿಂಗ್ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್. 5 ನಿಮಿಷ ಲೈಕ್ ಯು ಹ್ಯಾವ್ ಗಿವನ್ ನೋ ಸತ್ಯ ಆ್ಯಂಡ್ ಕಲ್ಕಿ ಬಗ್ಗೆ 5 ನಿಮಿಷ ಗ್ಯಾಪಲ್ಲಿ, ಇದು 5 ದಿವಸಕ್ಕೆ ಗ್ಯಾಪಲ್ಲಿ ಯು ಐ ಮತ್ತು ಮ್ಯಾಕ್ಸ್ ರಿಲೀಸ್ ಆಯಿತು. ವಿತ್ ಮ್ಯಾಕ್ಸ್ ಕಮಿಂಗ್ ಇನ್ ಥಿಯೇಟರ್ಸ್, ಆಸ್ ಇಟ್ ಕಲೆಕ್ಷನ್ಸ್ ಕಮ್ ಡೌನ್ ಫಾರ್ ಯು ಐ ಅಂತ? ನಮಗೆ ಗೊತ್ತೇ ಇಲ್ಲ, ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ. ನಾವು ಹಿಂಗೆ ಅನ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಓಕೆ, ವಿ ನೋ ಓನ್ಲಿ ಅಬೌಟ್ ಯು ಐ. ಓಕೆ, ದಟ್ಸ್ ಇಟ್. No, is Max again I'm asking this. ಅದು ನಾನು ಹೇಳ್ತಿದ್ದು ಮಾರ್ಕೆಟ್ ಇದು ಮಾರ್ಕೆಟ್. ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಬಂದು ಇಟ್ಕೊತಾನೆ, ಇಲ್ಲೊಬ್ಬ ಬಂದು ಇಟ್ಕೊತಾನೆ. ಅದು ಮಾರ್ಕೆಟ್ ಆ್ಯಕ್ಚುಲಿ. ತೆಲುಗು ತಮಿಳು ಫಿಲ್ಮ್ಗಳು ಬರ್ತಾ ಇರುತ್ತೆ, ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ನಮ್ಮ ಸಿನಿಮಾ ನಮ್ಮಿದು, ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಅದಕ್ಕೆ ಒಂದೇ ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ. ಸ್ನೇಹ ಪ್ರಿಯ ಸರ್, ಸ್ನೇಹ ಪ್ರಿಯ ನಿಮ್ಮ ಹೆಸರಲ್ಲೇ ಇದೆ.
ಈ ಸಿನಿಮಾ ಸ್ನೇಹಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸಲ್ಲಿ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್. ಕೇಳಿಸ್ತಾ ಇದೆ, ಹೇಳಿ, ಪರವಾಗಿಲ್ಲ. ಸರ್, ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ. ಸೊ ಪ್ರಕೃತಿಗೆ ಹೆಣ್ಣನ್ನು ಹೋಲಿಸಿದ್ದೀರಾ ಸಿನಿಮಾದಲ್ಲಿ. ಸೊ ಅದಕ್ಕೆ ಟಚ್ ಮಾಡಲಿಲ್ವಾ? ಸೊ ಏನು ಅಂತ. ಪ್ರಕೃತಿನ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ, ಅದ್ರ ಮೇಲೆ ಓಡಾಡ್ತೀವಿ. ಹೌದು ಸರ್, ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದ್ದೀರಲ್ವ ಸರ್. ಇಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು. ಸೊ ಈ ಸಿನಿಮಾದಲ್ಲಿ ಏನೂ ಇಲ್ಲ, ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಥರ ಏನಾದರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ಥರ ಈ ನಾಯಕಿನ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಗೊತ್ತಾ, ಇವಾಗ ಒಂದು ಯಾವುದೋ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟ್ ಅನ್ಕೊಳ್ಳಿ, ಸರ್ ಆ ಸಿನಿಮಾ ಥರ ಮಾಡಬೇಕಾಗಿತ್ತು ಸರ್ ಅಂತ. ಅಕಸ್ಮಾತ್ ಅದೇ ಥರ ಮಾಡ್ದೆ ಅನ್ಕೊಳ್ಳಿ, ಸರ್ ಅವನು ಅದಕ್ಕೆ ಬಿಟ್ಟರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರ. ಯಾವ್ದು ಕರೆಕ್ಟ್ ಇದರಲ್ಲಿ ನೀವೇ ಹೇಳಬೇಕು. ಒಂದು ಅದೇ ಥರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವೆ ನೀವು ಅಂತ, ಬೇರೆ ಮಾಡ್ರೆ ಸರ್ ಆ ಥರ ಮಾಡಬೇಕಾಗಿತ್ತು ಸರ್ ಅಂತ. ಅದರಿಂದ ಅದನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಬ್ಜೆಕ್ಟು ಸ್ಟೋರಿ ಫ್ಲೋ ಹೆಂಗೆ ಹೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ. ಈ ಸಬ್ಜೆಕ್ಟ್ ಹಂಗಿತ್ತು, ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು, ಅರ್ಥ ಆಯ್ತಾ. ಇಲ್ಲಿ ಆ ಥರ ಸಿಚುವೇಶನ್ನೇ ಬರಲ್ಲ. ಸೊ ಬೇರೆ ಏನೋ ವಿಷಯ ಇರೋದ್ರಿಂದ ಅದು ಹಂಗೆ ಹೋಯ್ತಷ್ಟೇ. ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ. ಹಳೆ ಏನು ಮುಂಚೆ ಸೆನ್ಸಿಬಲ್ ಅಲ್ಲ ಅಂತ ನಿಮಗೆ? ಇಲ್ಲ, ಹಳೆ ವಿಂಟೇಜ್ ಒಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಲ್ಲಿ ಸ್ವಲ್ಪ ಜಾಸ್ತಿ. ನೀವು ಯಾವಾಗ ಎಂಟರ್ ಆಗಿದ್ದು ಇದಕ್ಕೆ ಪ್ರೆಸ್? ಇದಕ್ಕೆ ಎಷ್ಟು ವರ್ಷ ಆಯ್ತು? 12 years ಆಯ್ತು. 12 years. ಅದಕ್ಕೆ ಮುಂಚೆ ನಾನು ಬೇರೆ ಥರ ಕ್ವಶನ್ಗಳು ಕೇಳಿದ್ದೀನಿ ಇದೇ ಥರ. ಹೌದಾ? ತೋರಿಸಿ ಮತ್ತೆ ನೋಡೋಣ. ವಾಸವರಿಗೆ ಗೊತ್ತು, ಕೇಳಿ. ಅದೇ ಸರ್, ಅಂದ್ರೆ ಮುಂಚೆ ನೀವು ಇದರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ, ರಾಜಕೀಯದ ಬಗ್ಗೆ ಆಗಿರ್ಬೋದು, ಬೇರೆದ್ರ ಬಗ್ಗೆ ಆಗಿರ್ಬೋದು, ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ. ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅದು ಅಂತ ನನ್ನ ಅನಿಸಿಕೆ. ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದರೂ ಉಪ್ಪಿ ಸರ್ ಥಿಂಕ್ ಮಾಡಿ ಈ ತರ ಒಂದಷ್ಟು ಟಾಪಿಕ್ಸ್ ಇಟ್ಟಿದ್ದೀರಾ ಅಂತ. ಇದು ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡೆ. ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾರ ಬಗ್ಗೆ ಕಾಂಟ್ರವರ್ಸಿ ಮಾಡೋದು? ಸರ್ ಒಂದು ನಿಮಿಷ. ಈ ಸಿನಿಮಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತು ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಭಾಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ. ಅದೀಗ ಆಲ್ರೆಡಿ ಕೆಲವು ರೋಡ್ಗಳು ನೋಡಿ, ಆಟೋಗಳ ಮೇಲೆ ಕೂಡ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಆ ವರ್ಡಿಂಗ್ಸ್ನ, ಹಣ್ಣು ಕಚ್ಚಕ್ಕೆ ಮುಂಚೆ ಹೆಣ್ಣು ಆ ಥರದ ವರ್ಡನ್ನು. ಸೊ ಈ ಥರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡುತ್ತೆ ಅಂತ? ಇಲ್ಲ ಸರ್, ಆ ಸಿಚುವೇಶನ್ ಹಂಗಿತ್ತು. ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಅದು ಆ್ಯಕ್ಚುಲಿ ಅದನ್ನು ನಿಜ ಹೇಳ್ಬೇಕಾದ್ರೆ ಅದನ್ನು ನಾವೇನೋ ತಲೆ ಉಪಯೋಗಿಸಿ ಮಾಡಿದ್ವಿ ಅಂತಲ್ಲ, ಸಮ್ ಟೈಮ್ ಬರುತ್ತೆ ಅಷ್ಟೇ. ಅದು ಇದೊಂದು ಡಿಫಿಕಲ್ಟ್ ಕ್ವಶನ್. ಈ ಸೀನ್ ಹೆಂಗೆ ಮಾಡಿದ್ರಿ ನೀವು ಅಂದರೆ ಅದು ನಮ್ಗೆ ಹೇಳಕ್ಕೆ ಗೊತ್ತಾಗಲ್ಲ. ಅದು ಆಗಿರುತ್ತೆ, ಅದು ಆ ಡೈಲಾಗ್ ಹಂಗೆ ಬಂದಿರುತ್ತೆ ಅಷ್ಟೇ. ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿನೂ ಅಷ್ಟೇ, ಹಂಗೆ ಬಂತಷ್ಟೇ. ಅದನ್ನೇ ಪ್ಲ್ಯಾನ್ ಮಾಡಿ ಹಂಗಲ್ಲ ಅದು. ಯಾಕಂದರೆ ನಾವು ಸಾಮಾನ್ಯವಾಗಿ ಪ್ರೆಸ್ ಅವರು ವರ್ಷಕ್ಕೊಂದು 100 ಚಿಲ್ಲರೆ ಸಿನಿಮಾ ನೋಡ್ತೀವಿ. ಬಹುತೇಕ ಸಿನಿಮಾ ನೋಡಿದಾಗ ಬರೋದು ಒಂದು, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಆದರೆ ನೀವು ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು, ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು. ಇದು ತಲೆಗೆ ಹುಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಬೇರೆ ಥರ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದು ನಾನು ಏನಂತ ನನಗೂ ಗೊತ್ತಾ. ನಾನು ನಿಜ ಹೇಳ್ಬೇಕಂದ್ರೆ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿನಿಮಾದಲ್ಲಿ 100 ಸತಿ ಯೋಚನೆ ಮಾಡ್ತೀನಿ, ಇದು ಅರ್ಥ ಆಗಬೇಕು, ಇದಕ್ಕೊಂದು ಡೈಲಾಗ್ ಹಾಕಬೇಕು, ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದು ಹಾಕಬೇಕು ಅಂತ ತುಂಬ ಟ್ರೈ ಮಾಡ್ತೀನಿ. ಬಟ್ ಅದು ಏನಕ್ಕೂ ಗೊತ್ತಿಲ್ಲ. ನನ್ನ ಪಿಕ್ಚರ್ ಅರ್ಥ ಆಗಿಲ್ಲ, ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಷನ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆ್ಯಕ್ಚುಲಿ. ಎಸ್, ಆ ಡಿಸ್ಕಷನ್ ಇರುತ್ತೆ, ನೋ ಡೌಟ್ ಆ್ಯಕ್ಚುಲಿ. ಬಟ್ ಇದರಲ್ಲಿ ನಿಮಗೆ ನೀವೇ ನೋಡಿದ್ದೀರಾ, ನಾನೇನು ಹೇಳೋದು ಬೇಕಾಗಿಲ್ಲ. ನೀವು ನೋಡಿದಾಗ ನಿಮಗೆ ಆ ಥರ ಎಲ್ಲೂ ಕನ್ಫ್ಯೂಷನ್ ಅನಿಸಲ್ಲ ಅಲ್ವಾ? ನನಗೇನಾರು ಅನಿಸುತ್ತಾ ಅಂತ. ಲಾಸ್ಟಲ್ಲಿದೆ, ಖಂಡಿತ ಒಪ್ಕೊತೀನಿ. ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ, ಲಾಸ್ಟಲ್ಲಿದೆ. ಬಟ್ ಮಧ್ಯದಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಬಟ್ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಬಿಟ್ರೆ ಕಷ್ಟ. ಇಲ್ಲಿ ಇವ್ರು ಹೊರಗೆ ಬಂದಿದ್ದು ಈ ಪಿಕ್ಚರ್ ನೋಡಿ, ಓ ಇದಕ್ಕದ ಅಂತ ತಲೆ ನಾವೇ ಗಬ್ಬೆಬ್ಸ್ಕೊಂಡ್ಬಿಟ್ರೆ ಫುಲ್ಲು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಪಿಕ್ಚರ್. ಸರ್, ಈ ಪ್ರೊಡ್ಯೂಸರ್ಗೆ ಕಥೆನ ಹೇಗೆ ಒಪ್ಪಿಸ್ತೀರಾ ಸರ್? ನಂಗೆ ಈಗಲೂ ಅರ್ಥ ಆಗ್ತಾರೆ. ಯಾಕಂದರೆ ಅವ್ರು ಹೇಗೆ ಒಪ್ಕೊಂಡು ನಿಮ್ಮ ಸಿನಿಮಾಗೆ ದುಡ್ಡು ಹಾಕ್ತಾರೆ ಅನ್ನೋದೇ ಒಂದು ಪ್ರಶ್ನೆ ನನಗೆ. ಅವ್ರು ನನ್ನ ಒಪ್ಕೊಂತಾರೆ ಅಷ್ಟೇ, ಅವ್ರು ನನ್ನ ಮೇಲಿರೋ ನಂಬಿಕೆ ಅಷ್ಟೇ, ಇನ್ನೇನಿಲ್ಲ. ಸರ್, ಇದು ಸತ್ಯವಾದ ಮಾತು. ಒಂದೇ ಒಂದು ಲೈನ್ ಸ್ಟೋರಿ ಕೇಳಿಲ್ಲ,
ಮನೋಹರ್ ಸಾಹೇಬರು ಎಷ್ಟು ಬಜೆಟ್ ಅಂತಲೂ ನಾವು ಯೋಚನೆ ಮಾಡಲಿಲ್ಲ. ಒಂದು ಒಳ್ಳೆ ಚಿತ್ರ ಕೊಡ್ತಾರೆ, ಆ ನಂಬಿಕೆ ಇತ್ತು. ಆ ಚಿತ್ರ ಕೊಟ್ಟಿದ್ದಾರೆ. ಇಡೀ 7 ಕೋಟಿ ಜನ ಕನ್ನಡಿಗರು ನಮ್ಮನ್ನು ಗೆಲ್ಲಿಸಿದ್ದಾರೆ. ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸಿನಿಮಾನು ಕೂಡ ನೋಡಿರಲಿಲ್ಲ. ಅಟ್ ದಿ ಸೇಮ್ ಟೈಮು ನಾನು ಕೂಡ ತುಂಬ ಅವ್ರನ್ನ ಗಮನದಲ್ಲಿ ಇಟ್ಕೊತೀನಿ. ಪ್ರತಿ ಸ್ಟೇಜಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಪ್ರತಿ ಸ್ಟೇಜಲ್ಲೂ ಕೂಡ ಇಲ್ಲಿ ಜಾಸ್ತಿ ಆಗತ್ತಾ, ಇಲ್ಲಿ ಕಡಿಮೆ ಆಗತ್ತಾ, ಇಷ್ಟೊಳಗೆ ಆಗ್ತಾ ಇದೆಯಾ, ನಿಮ್ಗೆ ತೊಂದರೆ ಆಗಲ್ವಾ, ಯು ಕ್ಯಾನ್ ಆಸ್ಕ್ ದೆಮ್. ಐ ನೆವರ್ ಟೇಕ್ ದೆಮ್ ಆಸ್ ಗ್ರಾಂಟೆಡ್ ಮಾಡಿಬೋಣ ಅಂತ. ಎವ್ರಿ ಸ್ಟೇಜು ಕೂಡ CG ಇರ್ಬೋದು, ಸೆಟ್ಸ್ ಇರ್ಬೋದು, ಒಂದು ಆರ್ಟಿಸ್ಟ್ ಹಾಕೋದಿರ್ಬೋದು, ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ ನಾವು. ಆಗುತ್ತಾ, ನಿಮ್ಗೆ ವರ್ಕೌಟ್ ಆಗುತ್ತಾ, ಇಷ್ಟರಲ್ಲಿ ಓಕೆನಾ, ಇದು ನಾನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತೀನಿ. ಬಿಕಾಸ್ ನನಗೆ ಗೊತ್ತು, ಅವ್ರು ಗೆದ್ರೆ ನಾನು ಗೆಲ್ಲೋದಷ್ಟೇ ಇಲ್ಲಿ. ಅರ್ಥ ಆಯ್ತಾ? ಇವ್ರು ಗೆದ್ರೆ 100 ಸಿನಿಮಾ ಮಾಡ್ತಾರೆ, ಮತ್ತೆ ನನ್ನಂಥ 106 ಜನ ಡೈರೆಕ್ಟ್ರಿಗೆ ಅವಕಾಶ ಕೊಡ್ತಾರೆ. ಅದನ್ನು ನಾನು ಯಾವತ್ತೂ ಗಮನದಲ್ಲಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗಲೂ ಸಿನಿಮಾ ಮಾಡಿದಾಗ ಫಸ್ಟ್ ನನ್ನ ಪ್ರಿಯಾರಿಟಿ ಏನಂದರೆ ಥಿಯೇಟ್ರಿಗೆ ಬರೋ ಜನ ಅವ್ರ ದುಡ್ಡಿಗೆ ಮೋಸ ಆಗಬಾರ್ದು. ಅವ್ರು ಕೊಡೋ ದುಡ್ಡಿಗೆ ಏನೋ ಒಂದು ಅವ್ರಿಗೆ ಇದಾಗಬೇಕು. ಎರಡನೇದು ಪ್ರೊಡ್ಯೂಸರ್ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು. ಇದು ಬಿಟ್ಟರೆ ನಾನು ಬೇರೆ ಏನೂ ಯೋಚನೆ ಮಾಡಲ್ಲ. ಇಷ್ಟು ಕೋಟಿ ಬರುತ್ತೆ, ಅಷ್ಟು ಕೋಟಿ ಬರುತ್ತೆ, ಇದು ಹಿಂಗಾಗತ್ತೆ, ನಾನು ದೇವರಾಣೆ ಯೋಚನೆ ಮಾಡಲ್ಲ. ಅದು ಅವ್ರು ಹೇಳಬೇಕು, ಮತ್ತು ನಾನು ಹೇಳಬಾರ್ದು ಅದನ್ನು. ವಾಸು ಸರ್, ಅದು ಅವ್ರು ಹೇಳಬೇಕು, ನಾನು ಹೇಳೋದಲ್ಲ. ಅಮ್ಮ ಇನ್ನ ನಡೀತಾ ಇದೆಯಮ್ಮ. ಶಾರದಮ್ಮ ಅವರೇ, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ. ಅಮ್ಮ ಖಂಡಿತ ಅಮ್ಮ, ಇವಾಗ ಅಬ್ರಾಡ್ದೆಲ್ಲ ಬರಬೇಕು, ವಿದೇಶದ್ದು ಎಲ್ಲ ಕಂಪ್ಲೀಟ್ ಹಾಕೊಂಡು ಬರಬೇಕು. ನಿಜವಾಗ್ಲೂ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಬಾಕ್ಸ್ ಆಫೀಸ್ ಹಿಟ್ಟಾಗಿದೆ. ಆ್ಯಂಡ್ ನಮ್ಮ ನಿರ್ದೇಶಕರು ಹೇಳಿದ್ದೆಲ್ಲ 100% ಸತ್ಯ. ಒಂದೊಂದು ಶಾರ್ಟ್ ತೆಗಿಬೇಕಂದ್ರೆ ಪ್ರತಿಯೊಂದು ಕೂಡ ಎಷ್ಟು ಖರ್ಚಾಗುತ್ತೆ, ಏನು ನಿಮ್ಗೆ ಹೊರೆ ಆಗಬಾರ್ದು ಅಂತಂದ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗೋ ಮುಂಚೆನೂ ಕೂಡ ಫಸ್ಟು ನೀವು ಸೇಫ್ ಆಗಬೇಕು ಗುರುವೇ ಸೇಫ್ ಆಗಬೇಕು. ಅಣ್ಣವ್ರು ನಮ್ಮ ನಂಬಿ ದುಡ್ಡು ಹಾಕಿದ್ದಾರೆ ಅಂತಂದ್ಬಿಟ್ಟು ಒಂದು 100 ಸಲ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಪಿಕ್ಚರು ಯಶಸ್ವಿ ಆಗಿದೆ, ದುಡ್ಡು ಬಂದಿದೆ, ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾಯಿ. ಸರ್, ಹೆಂಗಾಗ್ಬಿಟ್ಟಿದೆ ಅಂದರೆ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ಹುಳ ಅನ್ನೋದು. ಹುಳ ನಾನು ಬಿಡೋದಲ್ಲ. ಎಷ್ಟು ಬಿಟ್ಕೊಂಡಿದ್ದೀರಾ ಅಂದರೆ ಪಿಕ್ಚರ್ ಚೆನ್ನಾಗಾಗಿದೆ, ಆಗಿದೆಯಾ ಡೌಟಲ್ಲಿ ಹೇಳ್ತಾವ್ರೆ, ಸರ್ ಚೆನ್ನಾಗಿ ಇಷ್ಟಪಡ್ತಾರೆ, ಯಾಕೆ ಡೌಟು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಿ ವಿ ಆರ್ ಸೋ ಮಚ್ ಆಫ್ ಆ್ಯಕ್ಚುಲಿ ಈ ಹುಳುಗಳು ಇಟ್ಕೊಂಡು ಪ್ರೊಡ್ಯೂಸರ್ ಹ್ಯಾಪಿಯಾಗಿದ್ರು ಇವ್ರಿಗೆ ಸಂತೋಷ ಇಲ್ಲ. ಸರ್ ಏನೋ ಸುಮ್ಮನೆ ಡವ್ ಕುಯ್ತಾ ಇದ್ದಾರೆ ಇವರು. ಯಾಕ್ರಿ ಕುಯ್ತಾರೆ ಡವ್? ಸರ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತಾರೆ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಾರೆ. ಅಲ್ಲ ಸರ್, ಈ ವಿಷಯದಲ್ಲ ಡೌಟ್ ಅಂತ ಅಲ್ಲ ಸರ್. ಉಪೇಂದ್ರ ಸರ್, ಇವಾಗ ನೀವು ಈ ಸಿನಿಮಾಗಳ ಕಂಟೆಂಟ್ ಇಲ್ಲದೇನೂ ಬೇರೆ ಲ್ಯಾಂಗ್ವೇಜ್ನವರು ಇಂಡಿಯಾ ನ್ಯಾಷನಲ್ ಲೆವೆಲ್ ದೊಡ್ಡದಾಗಿ ಪ್ರಮೋಷನ್ ಮಾಡಿ 100 ಕೋಟಿ 200 ಕೋಟಿ 500 ಕೋಟಿ ಅಂತಿದ್ದಾರೆ. ಬಟ್ ನೀವು ಇಷ್ಟು ವರ್ಷ 30 ಇಯರ್ಸಿಂದ ಬೇರೆ ಬೇರೆ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ. ಓಕೆ, ಕರ್ನಾಟಕದಲ್ಲಿ ಹಿಟ್ಟು, ಬಟ್ ಇದನ್ನು ರಾಹುಲ್ ಗಾಂಧಿ ಮೋದಿಯಿಂದ ಕಾಮನ್ ಮ್ಯಾನ್ ಕೂಡ ನೋಡುವಂಥ ಸ್ಟೋರಿ ನಿಮ್ಮ ಸಿನಿಮಾ. ಸೊ ಆ ಇದರಲ್ಲಿ ಸರ್ ನೀವು ಮೊದಲಿಂದಲೂ ಶ್ರೀಕಾಂತ್ ಸರು, ನವೀನ್ ಸರ್ ಜೊತೆಗೆಲ್ಲ ಇಲ್ಲಿ ಜನರಿಗೆ ನೀವು ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರಾ. ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನೀವು ಪ್ರಮೋಷನ್ ಮಾಡಲಿ ಏನಾದರೂ ಫೇಲ್ ಆದ್ರಾ ಅಂತ? ಇಲ್ಲ ಹೇಳಿ, ಒಂದು ನಿಮಿಷ. ಕೆಲವು ಸತಿ ನೋಡಿ, ಎಲ್ಲ ಏನು ಹೇಳಿ, ನಾವು ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು. ಅದನ್ನು ಯಾವ ಲೆವೆಲ್ಗೆ ಹೋಗ್ಬೇಕೇನೋ ನಮ್ಮ ಕೈಲಿರಲ್ಲ. ಸೋ ಮೆನಿ ರೀಸನ್ಸ್ ಇರುತ್ತೆ. ಕ್ರಿಸ್ಮಸ್ ಇರುತ್ತೆ, ಅಲ್ಲಿ ಪಿಕ್ಚರ್ಗಳಿರುತ್ತೆ, ಆಮೇಲೆ ನಮ್ಮ ಟೈಮ್ ಇದು ಏನು ಹೇಳಿ, ನಮ್ಗೆ ಇಲ್ಲಿ ನಾನು ಪಬ್ಲಿಸಿಟಿ ಮಾಡಬೇಕು, ಆಂಧ್ರಲ್ಲಿ ಪಬ್ಲಿಸಿಟಿ ಮಾಡಬೇಕು, ಇರೋದ್ರಲ್ಲಿ ಒಂದೊಂದು ಡೇ ಹೋಗ್ಬಿಟ್ಟು ಬಂದೆ ಪಬ್ಲಿಸಿಟಿ ಮಾಡೋದಕ್ಕೆ, ಅವೆಲ್ಲ ಇರುತ್ತೆ. ಇನ್ನೂ ಸ್ವಲ್ಪ ನಮಗೆ ಬೇಗ ಪಿಕ್ಚರ್ ರೆಡಿ ಆಗಿದ್ದಿದ್ರೆ ನಮಗೊಂದು ತಿಂಗಳು ಟೈಮ್ ಸಿಕ್ಕರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು. ಬಿಕಾಸ್ ಅದೆಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಅದರಲ್ಲಿ, ಅದು ಹೇಳೋಕ್ಕಾಗಲ್ಲ. ಕೆಲವು ಸತಿ ನೆಕ್ ಮೂಮೆಂಟಲ್ಲಿ ಏನೇನೋ ಇದಾಗತ್ತೆ. ಆ ಥರ ಅದು ನಮ್ಮ ಕೈಲಿ ಇಲ್ದೇ ಇರೋ ವಿಷಯ. ಖಂಡಿತ ನೀವು ಹೇಳಿದ್ದು ಕರೆಕ್ಟು. ಹಂಗಂತ ನಮ್ಮವರು ಎಲ್ಲ ಸಾಧಿಸ್ಬಿಟ್ಟಿದ್ದಾರೆ ಆ ಥರ ಹೋಗಿ. ಏನು ಹೇಳಿ, ಇಡೀ ಇಂಡಿಯಾ ಎಲ್ಲ ಹೊಡ್ಕೊಂಬಂದಿದ್ದಾರೆ. ನೀವು ಅನ್ಕೊತಿದ್ದೀರಾ ನಾನು ಆ ಥರ ಮಾಡಬೇಕು ಅಂತ. ನೋಡೋಣ, ಭಗವಂತ ಇದು ಕೊಟ್ಟರೆ ನಾಳೆ ಇನ್ನೂ ಒಂದು ದೊಡ್ಡದಾಗಿ ಮಾಡಿ ಇನ್ನೂ ಅದು ಆಗ್ಬೋದು, ಹೇಳೋಕ್ಕಾಗಲ್ಲ. ಖಂಡಿತ. ಗುಡ್ ಲೈಫ್ ಸರ್. ಥ್ಯಾಂಕ್ ಯು.